ವೀಕ್ಷಕರೇ, ಇವತ್ತು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣಕ್ಕೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ಹೌದು, ಒಂದಲ್ಲ ಎರಡಲ್ಲ 3 ಭರ್ಜರಿ ಗುಡ್ ನ್ಯೂಸ್ ಅನ್ನ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಮಂಡಳಿ ಕಡೆಯಿಂದ ಬಂದಿರುವಂತದ್ದು. ಈ 3 ಭರ್ಜರಿ ಗುಡ್ ನ್ಯೂಸ್ ನಿಮ್ಮ 16ನೇ ಕಂತಿನ ಹಣಕ್ಕೆ ಅಪ್ಲೈ ಆಗುತ್ತೆ. ಅಂತಂದ್ರೆ ಇವಾಗ 16ನೇ ಕಂತಿನ ಹಣಕ್ಕೆ ಪ್ರತಿ 16ನೇ ಕಂತಿನ ಹಣದ ಮೇಲ್ಪಟ್ಟು ಬರುವಂತಹ ಪ್ರತಿ ಕಂತುಗಳಿಗೂ ಕೂಡ ಇದು ಅಪ್ಲೈ ಆಗ್ತಾ ಹೋಗ್ತದೆ. ಹಾಗಾಗಿ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟು. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೀವು ವೀಕ್ಷಿಸಬಹುದು. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ನೋಡಿ, ಇದುವರೆಗೂ ಕೂಡ 1 ರಿಂದ 30,000 ರೂಪಾಯಿ ಹಣವನ್ನು ನಿಮ್ಮದಾಗಿಸಿಕೊಂಡಿರಿ. ಅಂತಂದರೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಾಗೆ ಇದುವರೆಗೂ 15 ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ. ಆದರೆ ಇನ್ಮೇಲೆ ಬರಬೇಕಾಗಿರುವಂತಹ ಹಣ ಅಂತಂದರೆ ಅದು 16. ಈ 16ನೇ ಕಂತಿನ ಹಣ ಬಂದರೆ ನಿಮ್ಮ ಖಾತೆಗಳಿಗೆ 32,000 ರೂಪಾಯಿ ಹಣ ಜಮೆ ಆಗ್ದಂಗಾಗುತ್ತೆ. ಆದರೆ ಬನ್ನಿ, ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ 3 ಭರ್ಜರಿ ಗುಡ್ ನ್ಯೂಸ್ಗಳು ತುಂಬಾನೇ ಇಂಪಾರ್ಟೆಂಟು. ಈ ವಿಡಿಯೋನ ಮಿಸ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ನಾನೊಂದು ರಿಕ್ವೆಸ್ಟ್ ನಿಮ್ಗೆ ಹೇಳ್ತಾನೆ, ಏನಂತಂದ್ರೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ವೀಕ್ಷಿಸಿ. ಮತ್ತೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಬನ್ನಿ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ನೋಡಿ, ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಕೂಡ ಮಾಡಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಒಂದು ಮೋಟಿವೇಶನ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಕೂಡ ಮಾಡಬಹುದಾಗಿರುತ್ತೆ. ಓಕೆ, ಬನ್ನಿ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ. ಮೊದಲನೆಯ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ನೋಡಿ, ಈ ಒಂದು ಮೊದಲನೆಯ ಭರ್ಜರಿ ಗುಡ್ ನ್ಯೂಸು 16ನೇ ಕಂತಿನ ಹಣಕ್ಕೆ ಅಪ್ಲೈ ಆಗೋದಿಲ್ಲ, ಪ್ರತಿಯೊಂದು ಕಂತಿಗೂ ಕೂಡ ಅಪ್ಲೈ ಆಗುತ್ತೆ. ಅಂತಂದರೆ ಇವಾಗ 16ನೇ ಕಂತಿನ ಹಣಕ್ಕೆ ಅಪ್ಲೈ ಆಗುವಂತಹ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಅದನ್ನು ನೆಕ್ಸ್ಟ್ ತಿಳಿಸ್ತೇನೆ. ಇವಾಗ ಈ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಮಹಿಳೆಯರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಏನಂತಂದರೆ ಈ ಒಂದು ಮೊದಲನೆಯ ಗುಡ್ ನ್ಯೂಸು, ಈ ಮಹಿಳೆಯರು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನು ಪಡಿತಾ ಇರ್ತಾರೆ. ಆದರೆ ನಿಮಗೆ ಮಿಸ್ ಆಗಿಬಿಟ್ಟಿರುತ್ತೆ. ಅಂತಂದರೆ ಒಂದೊಂದು ತಿಂಗಳಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿರೋದೇ ಇಲ್ಲ. ಉದಾಹರಣೆಯಾಗಿ ಅಂತಂದರೆ ಫಾರ್ ಎಕ್ಸಾಂಪಲ್ ಆಗಿ ನಿಮಗೆ ತಿಳಿಸಬೇಕು ಅಂತಂದರೆ, ಕೆಲವೊಂದು ಕಂತುಗಳು ಹಿಂದಿನ ವರ್ಷ ಏನು ನಿಮಗೆ ಅಂತಂದರೆ 2023ರಿಂದಲೇ ಈ ಹಣವನ್ನು ಹಾಕಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಅಲ್ಲಿ ನಿಮಗೆ ಡಿಸೆಂಬರು ಅಥವಾ ಜನವರಿ ತಿಂಗಳಿನ ಹಣ ಬಂದಿರುತ್ತೆ. ಆದರೆ ಕೆಲವೊಂದು ತಿಂಗಳಿನ ಹಣ ಮಿಸ್ ಆಗಿಬಿಟ್ಟಿರುತ್ತೆ. ಅಂತಂದರೆ ಇದುವರೆಗೂ 30,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿತ್ತು, ಆದರೆ ಮಿಸ್ ಆಗಿರುತ್ತೆ. ಯಾವ ರೀತಿ ಮಿಸ್ ಅಂತಂದರೆ, ನಿಮ್ಮ ಖಾತೆಗಳಿಗೆ 4,000 ರೂಪಾಯಿ ಹಣ ಅಥವಾ 6,000 ರೂಪಾಯಿ ಹಣ, 2-3 ಕಂತುಗಳ ಹಣ ಮಿಸ್ ಆಗಿರುತ್ತೆ. ಈ ರೀತಿ ಒಂದು ಮಿಸ್ ಆದಂತಹ ಒಂದು ಫಲಾನುಭವಿಗಳಿಗೆ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದರೆ, ನಿಮಗೆ ಇದೇ ತಿಂಗಳ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆಯ ಯಾವ ಒಂದು ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಮಿಸ್ ಆಗಿದೆ ಆ ಒಂದು ಕಂತಿನ ಹಣವನ್ನು ಹಾಕ್ತಾರಂತೆ. ನೋಡಿ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಯಾರಿನ್ನೂ ಲೈಕ್ ಮಾಡಿಲ್ಲ, ಈ ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಬಹುದು. ಸೊ ಕೊನೆವರೆಗೂ ಕೂಡ ನೋಡಿ. ಈ ಒಂದು 2ನೇ ಭರ್ಜರಿ ಗುಡ್ ನ್ಯೂಸ್ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ತುಂಬಾ ಸ್ವಲ್ಪ ಶಾಕಿಂಗ್ ಕೂಡ ಇದ್ದಿರುವಂಥದ್ದು. ಏನಪ್ಪಾ ಅಂತಂದ್ರೆ, ಇವಾಗ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನು ಪಡಿತಾ ಇರ್ತೀರ ಸರ್ಕಾರದಿಂದ. ಅದು ಡೈರೆಕ್ಟ್ ಆಗಿ DBT ಅಂತಂದರೆ ಡೈರೆಕ್ಟ್ ಬೆನಿಫಿಷಿಯಲ್ ಟ್ರಾನ್ಸ್ಲೇಟ್ ಅಂತ ಹೇಳ್ತಾರೆ. ಸೊ ಅಂತಂದರೆ ಇದೇನಾಗುತ್ತೆ ಅಂತಂದರೆ, ಅಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ಅಂತಂದರೆ ಯಾವುದೇ ರೀತಿ ಒಂದು ಅಡೆತಡೆ ಇಲ್ಲದೆ ನಿಮ್ಮ ಅಕೌಂಟ್ಗೆ ಬರುವಂತಹ ಇದು ಒಂದು ರೂಲ್ಸ್ ಅಂತಲೇ ಹೇಳ್ಬೋದು. ಈ ಒಂದು ಏನಾಗ್ಬಿಟ್ಟಿದೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಆಗಿ ಒಂದೆರಡು ಬ್ಯಾಂಕುಗಳ ಹೆಸರು ಹೇಳಬೇಕು ಅಂತಂದರೆ, SBI ಅಥವಾ ಈ ಕೆನರಾ ಬ್ಯಾಂಕು. ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಮಹಿಳೆಯರ ಖಾತೆಗಳಿಗೆ ಹಣ ಜಮೆ ಆಗ್ತಾ ಇರಲಿಲ್ಲ. ಇಂಥವರಿಗೆ ಒಂದು ಶಾಕಿಂಗ್ ಸುದ್ದಿ ಆದರೆ ಬಂದಿತ್ತು ಸ್ವಲ್ಪ ದಿನದ ಹಿಂದೆ, ಅಂತಂದರೆ ಒಂದು 7 ತಿಂಗಳ ಹಿಂದೆ. ಏನಂತಂದ್ರೆ, ಇವಾಗ ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಅಕೌಂಟ್ಗೆ ಎಲ್ಲರೂ ಕೂಡ ಟ್ರಾನ್ಸ್ಫರ್ ಆಗಬೇಕು, ಇದರಿಂದ ಹಣ ಬರುತ್ತೆ ಅಂತ. ನೋಡಿ, ಆದರೂ ಆಗ್ಲಿಲ್ದವ್ರು ಇಲ್ಲ, ಆದರೂ ಕೂಡ ಹಣ ಬರ್ತಾ ಇದೆ. ನೋಡಿ, ನೀವು ಯಾವುದೇ ರೀತಿ ಆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆದರೆ ಬೇಗ ಹಣ ಬರುತ್ತೆ, ಈ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆದರೆ ಬೇಗ ಹಣ ಬರುತ್ತೆ ಅಂತ ಅನ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಇರೀರಿ, ಇವಾಗ ಹೇಗಿದ್ದೀರಾ ಅದೇ ರೀತಿ ಇರೀರಿ. ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬಂದೇ ಬರುತ್ತೆ. ನಿಮ್ದು ಯಾವುದೇ ಬ್ಯಾಂಕ್ ಆಗಲಿ, ಅದು ಪ್ರೈವೇಟ್ ಬ್ಯಾಂಕ್ ಆಗಲಿ ಅಥವಾ ಗೌರ್ಮೆಂಟ್ ಬ್ಯಾಂಕ್ ಆಗಲಿ, ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಇದೆ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಒಂದು 3ನೇ ಭರ್ಜರಿ ಗುಡ್ ನ್ಯೂಸ್ ಅನ್ನು ನಾನು ನಿಮಗೆ ತಿಳಿಸ್ತೇನೆ. ಏನಂತಂದ್ರೆ, ಈ 16ನೇ ಕಂತಿನ ಹಣದಿಂದ ಬರುವಂತಹ ಉಳಿದ ಕಂತುಗಳೆಲ್ಲವೂ ಕೂಡ ಏನ್ ಆಗ್ತಾ ಇದೆ ಅಂತಂದ್ರೆ, ಒಂದು ರೂಲ್ಸ್ ಅನ್ನೋದಾದ್ರೆ ಫಾಲೋ ಮಾಡಬೇಕಾಗುತ್ತೆ. ಇವಾಗ ಪ್ರತಿ ತಿಂಗಳು ಕೂಡ ಇವರು 1 ರಿಂದ 15ನೇ ತಾರೀಕಿನ ಒಳಗಾಗಿ ನಿಮಗೆ 16ನೇ ಕಂತಿನ ಹಣ ಬರುತ್ತೆ, 17ನೇ ಕಂತಿನ ಹಣ ಬರುತ್ತೆ. ಈ ರೀತಿ ಹಣ ಅನ್ನೋದಾದ್ರೆ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ನೀವು ಎಲ್ಲರೂ ಕೂಡ ಗೊತ್ತೇ ಇದೆ. ಯಾಕಂತಂದ್ರೆ ಇಲ್ಲಿ 30ನೇ ತಾರೀಕಿಗೆ ಜಮೆ ಆಗ್ತಾ ಇತ್ತು, 1ನೇ ತಾರೀಕಿಗೆ ಜಮೆ ಆಗ್ತಾ ಇತ್ತು, 15ನೇ ತಾರೀಕಿಗೆ ಜಮೆ ಆಗ್ತಾ ಇತ್ತು, 20ನೇ ತಾರೀಕಿಗೆ ಜಮೆ ಆಗ್ತಾ ಇತ್ತು. ಯಾವ ಒಂದು ದಿನಾಂಕಕ್ಕೆ ಬರುತ್ತೆ ಇದು ಅಂತಲೂ ಕೂಡ ಗೊತ್ತಿರಲಿಲ್ಲ. ಆದರೆ ಇಲ್ಲಿ 15ನೇ ತಾರೀಕಿನ ಒಳಗಾಗಿ ನಿಮ್ಮ ಖಾತೆಗಳಿಗೆ ಈ 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸ್ನೇಹಿತರೆ. ನೋಡಿ, ಇದಾಗಿತ್ತು ಇವತ್ತಿನ ಒಂದು 3 ಅಪ್ಡೇಟ್ಗಳು. ಈ 3 ಅಪ್ಡೇಟ್ಗಳನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾಕಂದ್ರೆ ಇವು ಗುಡ್ ನ್ಯೂಸ್ಗಳಾಗಿರ್ತವೆ. ಈ ಮಾಹಿತಿ ತುಂಬ ಜನರಿಗೆ ಗೊತ್ತಿರೋದಿಲ್ಲ. ನೋಡಿ, ಕೆಳಗಡೆ ನಮ್ಮದು ವಾಟ್ಸಪ್ ಚಾನಲ್ ಲಿಂಕ್ ಇದೆ, ನೀವೆಲ್ಲ ನಮ್ಮ ಮಾಹಿತಿಯನ್ನು ವಾಟ್ಸಪ್ನಲ್ಲಿನೇ ಪಡಿಬಹುದು. ಕೆಳಗಡೆ ಕಾಣುವಂತಹ ವಾಟ್ಸಪ್ಗೆ ನೀವು ಜಾಯ್ನ್ ಆಗಿ, ಅದು ಕಂಪ್ಲೀಟ್ಲಿ ಉಚಿತನೇ ಇರುತ್ತೆ. ಹಾಗೆ ನಮ್ಮದು
ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅಪ್ಡೇಟ್ ಅಲರ್ಟ್ ಕನ್ನಡ ಅಂತ. ನೀವು ಡೈರೆಕ್ಟಾಗಿ ನನ್ನನ್ನು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ಫಾಲೋ ಕೊಟ್ಬಿಟ್ಟು ನನ್ನ ಏನಾದರೂ ನಿಮ್ಮ ಬಳಿ ಇರುವಂತಹ ಕ್ವಶನ್ಸನ್ನು ಕೇಳಿದರೆ ನಾನು ನಿಮಗೆ ರಿಪ್ಲೈ ಮಾಡ್ತಾನೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ವಾಚಿಂಗ್. ಥ್ಯಾಂಕ್ ಯು.